ಶಿಕ್ಷಣ ಕ್ಷೇತ್ರ ಸದೃಢಗೊಂಡಲ್ಲಿ ಬಲಿಷ್ಠ ಭಾರತ ನಿರ್ಮಾಣ ಸಾಧ್ಯ. ದಾಂಡೇಲಿ ನಗರದ ಜನತಾ ವಿದ್ಯಾಲಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚೌಹಾಣ್ ಅಭಿಮತ. ಶಿಕ್ಷಣ ಕ್ಷೇತ್ರ ಸದೃಢಗೊಂಡಲ್ಲಿ ಬಲಿಷ್ಠ ಭಾರತ ನಿರ್ಮಾಣ ಸಾಧ್ಯ ಎಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚೌಹಾಣ್ ಅವರು ಹೇಳಿದರು. ಅವರು ದಾಂಡೇಲಿ ನಗರದ ಜನತಾ ವಿದ್ಯಾಲಯ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ 25ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ನಿಮಿತ್ತ ಇಂದು ಶುಕ್ರವಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಆಯೋಜಿಸಲಾದ ಔದ್ಯೋಗಿಕ ಕ್ಷೇತ್ರದಲ್ಲಿ ಕನ್ನಡ ಎಂಬ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಬೆಳಗಾವಿಯ ಮಹೇಶ್ ಸಮೂಹ ಸಂಸ್ಥೆಯ ನಿರ್ದೇಶಕರಾದ ಮಂಜುನಾಥ್ ವಿ ಭಟ್ ಅವರು ಭಾಗವಹಿಸಿ ಔದ್ಯೋಗಿಕ ಕ್ಷೇತ್ರದಲ್ಲಿ ಕನ್ನಡ ಎಂಬ ವಿಷಯದ ಬಗ್ಗೆ ಉಪನ್ಯಾಸವನ್ನು ನೀಡಿದರು. ಮುಖ್ಯ ಅತಿಥಿಗಳಾಗಿ ಕೆನರಾ ವೆಲ್ಫೇರ್ ಟ್ರಸ್ಟಿನ ಆಡಳಿತಾಧಿಕಾರಿ ರವೀಂದ್ರ ಕೇಣಿ, ಕೆನರಾ ವೆಲ್ಫೇರ್ ಟ್ರಸ್ಟಿನ ಧರ್ಮದರ್ಶಿ ಡಾಕ್ಟರ್ ಕೃಷ್ಣ ವಿ ಪ್ರಭು ಅವರು ಭಾಗವಹಿಸಿ ಸಂದರ್ಭೋಚಿತವಾಗಿ ಮಾತನಾಡಿದರು. ವೇದಿಕೆಯಲ್ಲಿ ಜನತಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ದೇವದಿತ್ ರೇಟಾ ಡಯಾಸ್, ಜನತಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಸಂಯೋಜಕರಾದ ಅಮೃತ್ ರಾಮ್ರಥ್, ಜನತಾ ವಿದ್ಯಾಲಯ ಪ್ರೌಢಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ನವೀನ್ ಕಾಮತ್, ಶಾಲಾ ಮುಖ್ಯೋಪಾಧ್ಯಾಯಿನಿ ನಂದಿನಿ ನಾಯ್ಕ್, ವಿದ್ಯಾರ್ಥಿ ಪ್ರತಿನಿಧಿ ವೆಂಕಟೇಶ್ ಪ್ರಾಣೇಶ್ ಮುಗುಳಿಹಾಳ್ ಉಪಸ್ಥಿತರಿದ್ದರು. ಈ ವಿಚಾರ ಸಂಕಿರಣ ಕಾರ್ಯಕ್ರಮವು ಇಂದು ಶುಕ್ರವಾರ ಮಧ್ಯಾಹ್ನ 1:30 ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು. ಒಂದು ಲೋಟದಲ್ಲಿ ಇರುವೆ ಬಿದ್ದರೆ ನೀರನ್ನ ಚೆಲ್ತೇವೆ, ಅದೇ ತುಪ್ಪದಲ್ಲಿ ಬಿದ್ದರೆ ಇರುವೆಯನ್ನು ಚೆಲ್ತೇವೆ, ಬಿದ್ದರೆ ತುಪ್ಪವನ್ನು ಚೆಲ್ಲೋದಿಲ್ಲ. ಅನೇಕ ಸಾರಿ ನಮ್ಮ ಈ ತಾರತಮ್ಯದ ಮನಸ್ಥಿತಿಗಳಿದೆಯಲ್ಲ, ಇದು ನಮಗೆ ಕೆಲವು ಸಾರಿ ಉದ್ಯೋಗಕ್ಕೆ ಇಂಗ್ಲಿಷೇ ಬೇಕು, ಇನ್ನೊಂದು ಭಾಷೆಯೇ ಬೇಕು ಅಂತ. 1898ರಲ್ಲಿ ಹಾಸನದಲ್ಲಿ ಒಂದು ತಿರುಮಲಯ್ಯರ್ ಅಂತ ಒಬ್ಬ ವ್ಯಕ್ತಿ, ಅವರು ಮನೆಯಲ್ಲಿ ತುಂಬಾ ಬಡತನ, ಹೇಗಾದ್ರೂ ಮಾಡಿ ಬದುಕಬೇಕು ಅನ್ನೋ ನಿಶ್ಚಯಕ್ಕೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ ಚಿಕ್ಕಪೇಟೆಯಲ್ಲಿ ಒಂದು ಸಣ್ಣ ಅಂಗಡಿಯನ್ನು ಶುರು ಮಾಡ್ತಾರೆ. ತನ್ನ ಪ್ರದೇಶದ ತನಗೆ ಗೊತ್ತಿರುವಂತಹ ಸಿಹಿ ತಿಂಡಿಗಳನ್ನು ಮಾರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೆಲವು ವರ್ಷಗಳು ಕಳೆಯುತ್ತೆ. ಈಗಿನಷ್ಟು ಬೆಳಗದೆ ಇರುವಂತ ಬೆಂಗಳೂರಿನಲ್ಲಿ ಉದ್ಯೋಗ ಕೈ ಹತ್ತೋದಿಲ್ಲ. ತಿರುಗಿ ಮತ್ತೆ ಹಾಸನಕ್ಕೆ ಹೋಗ್ತಾರೆ. 50 ವರ್ಷಗಳ ಕಾಲ ಅಲ್ಲೇ ಉಳಿತಾರೆ. ಈ ಮೆಟ್ರೋ ಸಿಟಿಗಳೆಲ್ಲ ನನಗೆ ಆಗ್ಬರಲ್ಲ ಅಂತ. ಅದಾದ್ಮೇಲೆ ತೀವ್ರವಾದಂತ ಬರಗಾಲ ಬರುತ್ತೆ. ತಿರುಗಿ ಮತ್ತೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ ತಾವು ಯಾವ ಅಂಗಡಿಯನ್ನು ಪ್ರಾರಂಭ ಮಾಡಿದ್ರು ಅದೇ ಅಂಗಡಿಯಲ್ಲಿ ಪುನಃ ಅದನ್ನ ತಗೊಳ್ತಾರೆ. ಬೇಕರಿಯನ್ನ ಶುರು ಮಾಡ್ತಾರೆ. BB ಬೇಕರಿ ಅಂತ, ಬೆಂಗಳೂರು ಬೇಕರಿ ಅಂತ. ಅದೇ ಮುಂದೆ ಬೃಹದಾಕಾರವಾಗಿ ಬೆಳೆಯುತ್ತೆ. ಇವತ್ತು ನೀವೆಲ್ಲ ನೋಡುವ ಅಯ್ಯಂಗಾರ್ ಬೇಕರಿ, ಅದೇ ಅಯ್ಯಂಗಾರ್ ಬೇಕರಿ. ಇವೆಲ್ಲ ಕನ್ನಡದಿಂದಲೇ ಸಾಧ್ಯವಾದದ್ದು. ಇದು ಯಾವುದು ಬೇರೆಯಿಂದ ಸಾಧ್ಯವಾದದ್ದಲ್ಲ. ಇವತ್ತು ಕನ್ನಡಕ್ಕೆ ಒಂದು ವಿಶೇಷತೆ ಏನು ಅಂದ್ರೆ, ನೀವು ಆಂಧ್ರಕ್ಕೆ ಹೋಗಿ ನೀವು ಹೋಟೆಲ್ಗಳು ನೋಡಿ, ಆಂಧ್ರ ಊಟ ಅಂತ ಬೋರ್ಡ್ ಹಾಕಿರ್ತಾರೆ, ಆಂಧ್ರ ಮೆಸ್ ಅಂತ ಬೋರ್ಡ್ ಹಾಕಿರ್ತಾರೆ. ಕನ್ನಡ ಮೆಸ್ ಅಂತ ಯಾರು ಹಾಕಲ್ಲ. ನಾವು ಇದು ವ್ಯತ್ಯಾಸ ಇರೋದು. ನಾವು ಉಡುಪಿಯನ್ನು ಬ್ರ್ಯಾಂಡ್ ಮಾಡಿದ್ದೇವೆ, ಕರ್ನಾಟಕವನ್ನು ಬ್ರ್ಯಾಂಡ್ ಮಾಡಲಿಲ್ಲ. ಕನ್ನಡವನ್ನು ನೀವು ಭಾಷೆಯಾಗಿ ಗ್ರಹಿಸುವಾಗ ಉದ್ಯೋಗವಾಗಿ ನಾನು ಕನ್ನಡವನ್ನು ಬೆಳೆಸಬಹುದಾ ಅಂತ